Hey guys, welcome to my channel Lotus Spirituality. Hare Krishna, all my beautiful souls, kings and queens. I welcome you all. Guys, ಇವತ್ತಿನ ರೀಡಿಂಗ್ ಏನು ಅಂತ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ. ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಬ್ಲಾಕೇಜ್ ಏನಿದೆ? ವಾಟ್ ಈಸ್ ದ ಬಿಗ್ಗೆಸ್ಟ್ ಬ್ಲಾಕೇಜ್? ಮತ್ತು ಅರ್ಜೆಂಟ್ ಡಿವೈನ್ ಮೆಸೇಜ್. ವಾಟ್ ಈಸ್ ದ ಬಿಗ್ಗೆಸ್ಟ್ ಬ್ಲಾಕೇಜ್? ಏನು ಬ್ಲಾಕ್ ಇದೆ? ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಇದೆನೋ ಅಥವಾ ಯಾವುದು ತುಂಬ ಬ್ಲಾಕ್ ಆಗಿದೆ ನೋಡೋಣ ಫಸ್ಟು. ಇದು ನಿಮ್ಮ ಬ್ಲಾಕೇಜ್, ಅರ್ಜೆಂಟ್ ಡಿವೈನ್ ಮೆಸೇಜ್. ಈ ವಿಡಿಯೋ ವ್ಯೂವರ್ಸ್ನ ಅರ್ಜೆಂಟ್ ಡಿವೈನ್ ಮೆಸೇಜ್, ಈ ವಿಡಿಯೋ ವ್ಯೂವರ್ಸ್ ಯಾರಿದ್ದಾರೆ ಅವರಿಗೆ ಡಿವೈನ್ ಅರ್ಜೆಂಟ್ ಮೆಸೇಜ್ ಏನು ಕೊಡ್ತಾ ಇದ್ದಾರೆ? ಡಿವೈನ್ ಅರ್ಜೆಂಟ್ ಮೆಸೇಜ್ ಇವರಿಗೆ ಏನು ಕೊಡ್ತೀರಾ? ಓಕೆ ಗೈಸ್, ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಬ್ಲಾಕೇಜ್ ಗೈಸ್ ನೀವು ನೋಡ್ತಾ ಇರ್ಬೋದು. ಇದು ನಿಮ್ಮ ಬ್ಲಾಕೇಜ್ ಕಾರ್ಡ್, ನೈಟ್ ಆಫ್ ಪೆಂಟಿಕಲ್ಸ್ ಮತ್ತು 6 ಆಫ್ ಸೋರ್ಡ್ಸ್ ಬಂದಿದೆ. ಇದರ ಅರ್ಥ ನೀವು ನಿಮ್ಮ ಕರಿಯರಲ್ಲಿ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪಾಸ್ಟಲ್ಲಿ ನಿಮಗೆ ದೊಡ್ಡ ಟ್ರಾಮಾ ಆಗಿದೆ. ಓಕೆನಾ? ನಿಮಗೆ ಯಾರಾದರೂ ಚೀಟ್ ಮಾಡಿರ್ಬೋದು ಅಥವಾ ನಿಮಗೆ ಆ ಒಂದು ವರ್ಕ್ ಪ್ಲೇಸಲ್ಲಿ ಆ ರಿಲೇಷನ್ಶಿಪ್ಪಲ್ಲಿ ತುಂಬ ಹರ್ಟ್ ಆಗಿರ್ಬೋದು. ಜನರು ಇಂದನೂ ನಿಮಗೆ ತೊಂದರೆ ಆಗಿರ್ಬೋದು ಅಥವಾ ಕೆಲವು ಕೆಲಸಗಳಿಂದ ಡಿಸಿಷನ್ಸಿಂದ ನಿಮಗೆ ತೊಂದರೆ ಆಗಿರ್ಬೋದು. ನೀವು ಅದನ್ನೆಲ್ಲ ದಾಟಿ ಒಂದು ಹೊಸ ಬಿಗ್ನಿಂಗ್ ಅಥವಾ ಅದನ್ನು ಆ ಪ್ರಾಬ್ಲಮಿಂದ ಮೂವ್ ಆನ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಎಫರ್ಟ್ಸ್ ಹಾಕ್ತಿದ್ದೀರಾ. ಆದರೆ ನಿಮ್ಮ ಹಿಂದೆ ಅದೇನು ಬ್ಯಾಗೇಜ್ ಇದೆ ಅಲ್ಲ, ಅದನ್ನು ಬಿಡ್ತಾ ಇಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ನಿಮಗೆ ಭಯ ಆಗ್ತಾ ಇದೆ. ನೆಕ್ಸ್ಟ್ ಡಿಸಿಷನ್ ತೊಗೊಳಕ್ಕೆ, ನೆಕ್ಸ್ಟ್ ಆ್ಯಕ್ಷನ್ ತೊಗೊಳಕ್ಕೆ ನಿಮಗೆ ಭಯ ಆಗ್ತಾ ಇದೆ. ನೀವು ಡಿಲೇ ಮಾಡ್ತಾ ಇದ್ದೀರಾ, ಯಾವುದೂ ಡಿಸಿಷನ್ ತೊಗೊಳ್ತಾ ಇಲ್ಲ, ಒಂದು ಗಟ್ಟಿ ನಿರ್ಧಾರ ಮಾಡ್ತಾ ಇಲ್ಲ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀರಾ, ಬೇರೆಯವ್ರ ಒಪಿನಿಯನ್ ಮೇಲೆ, ಬೇರೆಯವ್ರ ಹೆಲ್ಪ್ ಮೇಲೆ, ಅಥವಾ ಯಾರಾದರೂ ಏನಾದರೂ ಹೇಳ್ತಾರೇನೋ ಅದ್ರ ಪ್ರಕಾರ ಮಾಡೋಣ, ಅಥವಾ ನಿಮ್ಮ ಪಾಸ್ಟಲ್ಲಿ ಏನು ಟ್ರಾಮಾಸ್ ಇತ್ತು ಅದು ಕ್ಲಿಯರ್ ಆಗುತ್ತೇನೋ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಅನ್ಕೋತೀರಾ ಚೇಂಜಸ್ ಮಾಡಬೇಕು, ನಾನು ಏನಾದರೂ ಎಫರ್ಟ್ಸ್ ಮಾಡಬೇಕು, ನೀವು ಬಿಗ್ನಿಂಗ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ಅಂತ. ಆ್ಯಕ್ಷನ್ಸು ತೊಗೊಳ್ತಾ ಇದ್ದೀರಾ, ಬೋಟ್ ಮೂವ್ ಮಾಡ್ತಿದ್ದೀರಾ, ಅದು ಯಾವುದು ವರ್ಕ್ ಆಗ್ತಿಲ್ಲ. ಯಾಕೆಂದರೆ ನೀವು ಒಂದು ಗಟ್ಟಿ ನಿರ್ಧಾರ ಮಾಡ್ತಾ ಇಲ್ಲ, ಒಂದು ಪ್ಲ್ಯಾನಿಂಗ್ ಮಾಡ್ತಾ ಇಲ್ಲ, ನಿಮಗೆ ನೀವೇ ಸ್ಟ್ಯಾಂಡ್ ತೊಗೋಬೇಕು. ನೀವು ಭಯ ಪಡ್ತಾ ಇದ್ದೀರಾ, ಫುಲ್ ಮೂವ್ ಆನ್ ಆಗ್ತಾ ಇಲ್ಲ, ನೀವು ಭಯ ಪಡ್ತಾ ಇದ್ದೀರಾ, ಒಂದು ಯಾವುದೂ ಡಿಸಿಷನ್ ತೊಗೊಳ್ತಾ ಇಲ್ಲ, ಡಿಲೇ ಮಾಡ್ತಾ ಇದ್ದೀರಾ. ಒಂದು ಆ್ಯಕ್ಷನ್ಸ್ ತೊಗೊಳಕ್ಕೂ ಆಮೇಲೆ ಮಾಡೋಣ, ಇವಾಗ ಮಾಡೋಣ ಅಂತ ಹೇಳ್ತಾ ಇದ್ದೀರಾ. ಮೆಲ್ಲಕ್ಕೆ ಮೂಮೆಂಟ್ ಆಗ್ತಾ ಇದೆ ಇಲ್ಲಿ. ನಿಮ್ಮ ಪಾಸ್ಟಲ್ಲಿ ಏನು ಟ್ರಾಮಾಸ್ ಇತ್ತು, ಭಯ, ಬೇಜಾರು, ಅದನ್ನೆಲ್ಲ ಬಿಟ್ಟು ಒಂದು ಗಟ್ಟಿ ನಿರ್ಧಾರದಿಂದ ಮೂವ್ ಆನ್ ಆಗಬೇಕು. ಇದು ನಿಮ್ಮ ಬ್ಲಾಕೇಜ್. ನೀವು ಸ್ಟಕ್ ಆಗಿಬಿಟ್ಟಿದ್ದೀರಾ, ಮೂವ್ ಆಗ್ತಾ ಇಲ್ಲ. ನೀವು ಆ್ಯಕ್ಷನ್ಸು ಸ್ವಲ್ಪ ತೊಗೊಳ್ತಾ ಇದ್ದೀರಾ, ಅದು ವರ್ಕ್ ಆಗ್ತಾ ಇಲ್ಲ ನಿಮಗೆ. ಇದು ಮೇ ಬಿ ರಿಲೇಷನ್ಶಿಪ್ಪಲ್ಲಿ ಅಥವಾ ಕರಿಯರಲ್ಲಿ ಎರಡರಲ್ಲೂ ಇರ್ಬೋದು ಇದು. ಓಕೆ, ಇದು ನಿಮ್ಮ ಬ್ಲಾಕೇಜ್. ನೀವು ಸ್ಟಕ್ ಎನರ್ಜಿಯಲ್ಲಿದ್ದೀರಾ, ಇದೇ ನಿಮ್ಮ ಬ್ಲಾಕೇಜ್. ಏನು ಜಾಸ್ತಿ ಪ್ರೊಡಕ್ಟಿವ್ ಆದ ಒಂದು ಡಿಸಿಷನ್ ತೊಗೊಳ್ತಾ ಇಲ್ಲ, ಫರ್ಮ್ ಡಿಸಿಷನ್ ತೊಗೊಳ್ತಾ ಇಲ್ಲ, ನೀವು ಡಿಲೇ ಮಾಡ್ತಾ ಇದ್ದೀರಾ, ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇದ್ದೀರಾ. ನೀವು ಸ್ಟಕ್ ಎನರ್ಜಿಯಲ್ಲಿದ್ದೀರಲ್ಲ, ಇದು ನಿಮ್ಮ ಬ್ಲಾಕೇಜ್, ಕರೆಂಟ್ ಬ್ಲಾಕೇಜ್ ಆಗಿದೆ. ಇಲ್ಲಿ ಅರ್ಜೆಂಟ್ ಡಿವೈನ್ ಮೆಸೇಜಲ್ಲಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಕಾರ್ಡ್. ಇಲ್ಲಿ ನೋಡಿ, ಟವರ್ ಕಾರ್ಡ್ ಬಂದಿದೆ, 8 ಆಫ್ ಕಪ್ಸ್ ಬಂದಿದೆ, ಎಂಪರರ್ ಬಂದಿದೆ. ನೀವೀಗ ಇದು ಎರಡೂ ಸೇಮ್ ಮೆಸೇಜ್ ಕೊಡ್ತಾ ಇದೆ, ಬಿಟ್ಟು ಹೋಗೋದು. ನೀವು ಹೋಗಲೇಬೇಕು, ಇದೇ ಡಿವೈನ್ ಮೆಸೇಜ್. ಯಾವುದೋ ಒಂದು ನಿಮಗೆ ತುಂಬ ಬೇಕಾಗಿದ್ದು, ತುಂಬ ಇಷ್ಟ ಆಗಿದ್ದಂತಹ ವಸ್ತು, ವ್ಯಕ್ತಿ, ಜಾಬ್ ಯಾವುದೇ ಆದ್ರೂ ಅದು ಮುರಿದು ಬಿಡುತ್ತೆ. ಅಂದರೆ
ಅದು ಸ್ಟಾಪ್ ಆಗುತ್ತೆ. ಓಕೆ, ಒಂದು ಟವರ್ ಮೂಮೆಂಟ್ ಬರುತ್ತೆ. ಅದರಿಂದ ನೀವು ಮೂವ್ ಆನ್ ಆಗಲೇಬೇಕು. ನೀವು ನಿಮ್ಮ ಪಾಸ್ಟ್ ಎನರ್ಜೀಸಿಂದ ಮೂವ್ ಆನ್ ಆಗಲೇಬೇಕು. ನೀವು ಅದನ್ನೆಲ್ಲ ಬಿಟ್ಟು ಹೊರಡಲೇಬೇಕು. ನೀವು ನಿಮ್ಮ ಪವರ್ ಏನು ಅನ್ನೋದನ್ನು ಸೆಲ್ಫ್ ಕಾನ್ಫಿಡೆನ್ಸಿಂದ ಸೆಲ್ಫ್ ವರ್ತನ ಅರ್ಥ ಮಾಡಿಕೊಂಡು ಸೆಲ್ಫ್ ಲವ್ ಮಾಡಿ ಫಸ್ಟು. ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಿಮ್ಮನ್ನು ನೀವೇ ಸೇವ್ ಮಾಡ್ಕೋಬೇಕು. ಯಾರೂ ಹೆಲ್ಪ್ ಮಾಡೋಕ್ಕೆ ಬರಲ್ಲ. ನೀವೇ ರಾಜ. ನೀವು ಬೇರೆಯವ್ರ ಹೆಲ್ಪ್ ತೊಗೊಳ್ಳೋದಲ್ಲ, ನೀವೇ ರಾಜ. ನೀವು ಒಂದು ಪ್ಯಾಷನಿಂದ, ಒಂದು ಡೇರಿಂಗ್ನೆಸ್ಸಿಂದ, ಒಂದು ನಾಲೆಜಬಲ್ ಪರ್ಸನ್ ಥರ ನೀವು ನಾಲೆಡ್ಜ್ನ ಗೇನ್ ಮಾಡಿ ನಿಮ್ಮ ಲೈಫಲ್ಲಿ ನೀವೇ ಆ್ಯಕ್ಷನ್ ತೊಗೋಬೇಕು. ನಿಮ್ಮ ಲೈಫಲ್ಲಿ ನೀವೇ ಡಿಸಿಷನ್ ತೊಗೋಬೇಕು. ನೀವು ರೂಲರ್ ಎನರ್ಜಿಗೆ ಬರೋದಷ್ಟೇ ಅಲ್ಲ, ಯು ಹ್ಯಾವ್ ಟು ರೂಲ್ ಯುವರ್ ಲೈಫ್ ಆ್ಯಸ್ ಯು ವಾಂಟ್. ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಲೈಫ್ನ ನೀವು ರೂಲ್ ಮಾಡಬೇಕು. ಆ ತಾಕತ್ತು ನಿಮ್ಮಲ್ಲಿದೆ. ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಕೈಯಲ್ಲಿ ಆ ಪವರ್ ಇದೆ. ನೀವು ಒಂದು ಗಟ್ಟಿ ನಿರ್ಧಾರ, ಒಂದು ಫರ್ಮ್ ಡಿಸಿಷನ್ ತೊಗೋಬೇಕು. ನಿಮ್ಮ ಕೈಯಲ್ಲೇ ಡಿಸಿಷನ್ ಇದೆ. ನಿಮ್ಮ ಕೈಯಲ್ಲಿ ಆ ಒಂದು ಡಿಸಿಷನಿಂದ ನಿಮಗೆ ಒಳ್ಳೆ ರಿಸಲ್ಟ್ಸು ಸಿಗ್ತಾ ಇದೆ. ಒಳ್ಳೆ ಸ್ಟೆಬಿಲಿಟಿನೂ ಸಿಗುತ್ತೆ. ಈ ಎನರ್ಜಿ ಫುಲ್ ಪಾಸಿಟಿವ್ ಆಗಿ ನೀವೇ ಎಂಪರರ್ ಆಗಬೇಕು. ನೀವೇ ರೂಲ್ ಮಾಡಬೇಕು. ಏನು ಸ್ಟಕ್ ಎನರ್ಜಿಯಲ್ಲಿದ್ದೀರಲ್ಲ, ಇದನ್ನು ಬಿಟ್ಟು ಏನು ಆ್ಯಕ್ಷನ್ ತೊಗೊಳ್ತಾ ಇದ್ದೀರಲ್ಲ ಅದು ಉಪಯೋಗ ಆಗ್ತಾ ಇಲ್ಲ. ಯಾಕಂದರೆ ನೀವು ಫುಲ್ ಮೂವ್ ಆನ್ ಆಗಿಲ್ಲ. ಇನ್ನೂ ಹಿಂದೆ ಏನೇನು ನಡೆದಿತ್ತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರ. ನೆಕ್ಸ್ಟ್ ನಾನು ಹೀಗೆ ಡಿಸೈಡ್ ಮಾಡಿದರೆ ಏನಾದರೂ ಆಗಿಬಿಟ್ರೆ ಅನ್ನೋ ಭಯ ನಿಮಗೆ. ಆ ಭಯ ಏನು ಪಡಬೇಡಿ. ಅದನ್ನು ಬಿಟ್ಟು ಹಾಕಿ ಮೂವ್ ಆನ್ ಆಗಿ ನೀವು ನಿಮ್ಮ ಕಿಂಗ್ ಎನರ್ಜಿಗೆ ಬನ್ನಿ. ಎಂಪರರ್, ನೀವು ಹುಡುಗಿ ನೋಡ್ತಾ ಇದ್ರು ರೀಡಿಂಗ್ ಸಹ ನೀವು ಒಂದು ಕಿಂಗ್ ಎನರ್ಜಿಗೆ ಬರಬೇಕು. ನರ್ಚರಿಂಗ್, ಕೇರಿಂಗ್ ಅದು ಇನ್ನೂ ಇದೆ. ಅದು ಸೆಲ್ಫ್ ಲವ್ಗೆ ಇಟ್ಕೊಳ್ಳಿ. ನೀವು ಫಸ್ಟು ನಿಮ್ಮ ಪವರ್ನ ತಿಳ್ಕೊಂಡು ರೂಲರ್ ಆಗಿ. ಓಕೆ ಗೈಸ್, ಇದೇ ನಿಮ್ಮ ಡಿವೈನ್ ಮೆಸೇಜ್. ಇದು ನಿಮ್ಮ ಬ್ಲಾಕೇಜ್ ಇದೆ. ಇದು ನಿಮ್ಮ ಡಿವೈನ್ ಮೆಸೇಜ್. ಇದು ನಿಮ್ಗೆ 100% ರೆಸನೇಟ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬಾಕಿ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಓಕೆ ಗೈಸ್, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್ and also subscribe to my channel. I will meet you in my next video. Until then, take care. Bye bye.